ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ ವಾರ್ಷಿಕೋತ್ಸವಕ್ಕೆ ಮೆರುಗು ನೀಡಿದ ಗಾಯನ ಕಾರ್ಯಕ್ರಮಗಳು. ಸಂಗೀತ ಪ್ರಿಯರಿಗೆ ರಸದೌತಣ. ಸಂಗೀತ ವಿದ್ಯಾಲಯದ ಅಧ್ಯಕ್ಷರಿಗೆ ಹಾಗೂ ಪ್ರಾಂಶುಪಾಲರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಚಿಂತಾಮಣಿ ನಗರದ ಪ್ರಭಾಕರ ಬಡಾವಣೆಯಲ್ಲಿರುವ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ 14ನೇ ವಾರ್ಷಿಕೋತ್ಸವ ಹಾಗೂ ವಾಗ್ಗೇಯಕಾರರ 44ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ವಿದ್ಯಾಲಯದ ಆವರಣದಲ್ಲಿ 3 ದಿನಗಳ ಕಾಲ ವಿವಿಧ ಗಾಯನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಲವು ಮಂದಿ ಹಿರಿಯ ವಿದ್ವಾಂಸರು, ಭಜನಾ ತಂಡದವರು, ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದರು. ಪಕ್ಕವಾದ್ಯ ಕಲಾವಿದರು ವಿವಿಧ ವಾದ್ಯಗಳನ್ನು ನುಡಿಸುವುದರ ಮೂಲಕ ಗಾಯನಕ್ಕೆ ಸಂಗೀತದ ಮಾಧುರ್ಯ ನೀಡಿ ಇಂಪಾಗಿಸಿದರು. 3 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮವು ಸಂಗೀತ ಪ್ರೇಮಿಗಳ ಮನಸೂರೆಗೊಂಡಿತು. ಕಾರ್ಯಕ್ರಮದ ಕೊನೆಯ ದಿನದಂದು ಕೈವಾರದ ಶ್ರೀ ಮೌರ್ಯ ಶ್ರೀರಾಮ ಟ್ರಸ್ಟ್ ವತಿಯಿಂದ ಸಂಗೀತ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಶ್ರೀಯುತ ನಾಗೇಂದ್ರ ರೆಡ್ಡಿ ಹಾಗೂ ಪ್ರಾಂಶುಪಾಲೆಯಾದ ಪದ್ಮಾವತಿರವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೈವಾರದ ಶ್ವೇತಾ ಶ್ರೀರಾಮ್, ಸಲಗವಾರದ ಲೀಲಾ ಲಕ್ಷ್ಮೀನಾರಾಯಣ್, ಚಿಂತಾಮಣಿಯ ಸ್ಮಿತವಾಣಿ ಸೀತಮ್ಮ, ಆರೋಗ್ಯ ಇಲಾಖೆಯ ಒಇ ಸರಸ್ವತಮ್ಮ, ಗಾನ ಕಲಾವಿದೆ ಸ್ವರ್ಣಗೌರಿ ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಇನ್ನೊಂದು ಕಾಗೆ ಬಂದು ಯಾಕೆ ಹೀಗೆ ಮಾಡುತ್ತೀರ ಎಂದಾಗ ಕಾಗೆ ಬಹಳ ದುಃಖದಿಂದ ನನ್ನ ಮನೆ ಆಕಸ್ಮಿಕವಾಗಿ ಸಮುದ್ರದಲ್ಲಿ ಬಿದ್ದು ಅವನನ್ನ ರಕ್ಷಿಸಲು ಎಂದಾಗ ಕಾಗೆ ಹೇಳುತ್ತೆ ಇದು ಆಗದ ಕೆಲಸ ಎಂದಾಗ ಕಾಗೆ ಹೇಳುತ್ತೆ ನಿನ್ನ ಉಪದೇಶ ಬೇಡ, ಆದರೆ ಹಾಗೆ ಮಾಡು ಎಂದಾಗ ಆ ಕಾಗೆ ಹಾಗೆಯೇ ಮಾಡುತ್ತಿರಲು ಹಾಗೆ ಸಾವಿರಾರು ಲಕ್ಷಾಂತರ ಕಾಗೆಗಳು ಅದಕ್ಕೆ ಜೊತೆಯಾಗಿ ಆ ಕೆಲಸವನ್ನು ಮುಂದುವರಿಸಲು ಹೇಳಿದಾಗ ಮಹಾವಿಷ್ಣುವಿನ ವಾಹನವಾದ ಗರುಡವಂತನು ತಿಳಿಯಲು ಅದು ಸಹ ನಾನು ಹೋಗಿ ಕಾಗೆಗೆ ಸಹಾಯ ಮಾಡಬೇಕೆಂದು ಮಹಾವಿಷ್ಣುವಿನಲ್ಲಿ ಮೊರೆ ಹೋಗುತ್ತೆ. ಆದರೆ
ಆಶ್ರಮದ ನಾರಾಯಣ ಇದು ಆಗದ ಕೆಲಸ, ನೀನು ಹೋಗಬೇಡ ಎಂದಾಗ ನನಗೆ ಅವಕಾಶ ಕೊಡಬೇಕೆಂದು ಪ್ರಾರ್ಥಿಸುತ್ತೆ. ಆಗ ಶ್ರೀಮನ್ ನಾರಾಯಣನು ನಾನು ಬರುತ್ತೇನೆ, ಸಮುದ್ರ ತೀರಕ್ಕೆ ಬರಲು ಸಮುದ್ರದ ರಾಜ ಅವರನ್ನ ತೆಗೆದುಕೊಂಡು ಹೋಗಿ ಹಾಗೆ ಚಿಕ್ಕ ಕ್ರಮವನ್ನ ಹೆಮ್ಮರವಾಗಿ ಬೆಳೆಸುತ್ತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಶ್ರೀನಿವಾಸ್ ರೆಡ್ಡಿ ಅವರು ಮೊದಲಿಗೆ ಈ ಊರಿಗೆ ಬಂದಾಗ 1-2 ಶಿಷ್ಯರು ಅಥವಾ 4-5 ಶಿಷ್ಯರು ಈ ರೀತಿ ಒಬ್ಬರಿಂದ ಪ್ರಯತ್ನ ಪ್ರಾರಂಭವಾಗಿ ಇವತ್ತು 100-200 ಜನ ಶಿಷ್ಯರನ್ನ ಸಂಪಾದಿಸಿದ್ದಾರೆ ಅಂತ ಅರ್ಥ. ಶ್ವೇತಕ್ಕನವರು ಬರ್ಕೊಂಡ್ಬಂದಿರುವ ಈ ಕಥೆಯ ಅರ್ಥ. ಈಗ ಶ್ರೀನಿವಾಸ್ ರೆಡ್ಡಿ ಅವರು ಸುಪುತ್ರರಾದಂತ ನಾಗೇಂದ್ರ ರೆಡ್ಡಿ ಸರ್ ಅವರು ಹಾಗೆ ಪದ್ಮಾ ಮೇಡಮ್ ಅವ್ರ ಬಗ್ಗೆ ಹರಿಹೋ ಪೂಜ್ಯಶ್ರೀ ಶ್ರೀನಿವಾಸ್ ರೆಡ್ಡಿ ಅವರ ಮಹದಾಸೆಯನ್ನ ಅವರ ಸೊಸೆಯಾದಂತಹ ಕುಮಾರಿ ಪದ್ಮಾವತಿ ಅಚ್ಚುಮೆಚ್ಚಿನ ಸೊಸೆ ಹಾಗೆ ಪ್ರೀತಿಯ ಗುರುಗಳ ಶಿಷ್ಯಾಗಿ ಪ್ರಸಿದ್ಧರಾಗಿದ್ದಾರೆ. ಅವರ ಸುಪುತ್ರರಾದಂತ ನಾಗೇಂದ್ರ ರೆಡ್ಡಿ ಸರ್ ಅವರು ಉಪಾಧ್ಯಾಯರಾಗಿ ಅಪಾರ ಸೇವೆಯನ್ನ ಸಲ್ಲಿಸಿ ಸಾವಿರಾರು ಶಿಷ್ಯರನ್ನ ಪ್ರೀತಿಯಿಂದ ಉಳಿಸಿ ಬೆಳೆಸಿ ಈ ಸಂಗೀತ ಮಹಾವಿದ್ಯಾಲಯದ ವಾರ್ಷಿಕೋತ್ಸವನ್ನ ಈ ದಿನ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ಸಂಗೀತ ಸೇವೆಯಲ್ಲಿ ನಾವೆಲ್ಲ ಸಂತೋಷದಿಂದ ಹಾಡ್ತಾ ಇದ್ವಿ. ಶ್ರೀನಿವಾಸ್ ರೆಡ್ಡಿ ಅವರನ್ನ ನೆನಪಿಸಿಕೊಂಡು ಅವ್ರ ಊರಿನಲ್ಲಿ ದೊಡ್ಡ ಜಮೀನ್ದಾರರು ಶ್ರೀಮಂತರಾಗಿದ್ರು ಸಹ ಅವರು ಅದನ್ನೆಲ್ಲ ದಾನ ಮಾಡಿ ಈ ಚಿಂತಾಮಣಿ ನಗರಕ್ಕೆ ಬಂದು ಇಲ್ಲಿ ಈ ಒಂದು ಮಹಾವಿದ್ಯಾಲಯವನ್ನ ಸ್ಥಾಪಿಸಿ ಸಾವಿರಾರು ಶಿಷ್ಯ ವರ್ಗದವರನ್ನ ಸಂಪಾದಿಸಿಕೊಂಡಿದ್ದಾರೆ. ಅದೇ ಅವರಿಗೆ ಮಹದಾಸ್ತಿ ಅಂತ ಈ ಇಬ್ರು ಮಹಾತಾಯಿಗಳು ಅವ್ರ ಬಗ್ಗೆ ತುಂಬಾ ಚಂದವಾದಂತಹ ಕಥೆಯನ್ನ ಹಾಗೆ ಅವರ ಸೊಸೆ ಹಾಗೆ ಅವರ ಸುಪುತ್ರರ ಬಗ್ಗೆನೂ ಬಹಳ ಅಂದ ಚಂದವಾಗಿ ಎಷ್ಟೊಂದು ಅರ್ಥಪೂರ್ಣವಾಗಿ ಬರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವತ್ತು ನಿಜವಾಗ್ಲೂ ಶ್ವೇತಕ್ಕ ಹಾಗೆ ಲೀಲಕ್ಕ ಅವ್ರಿಗೆ ಹೆಮ್ಮೆ ಪಡ್ಬೇಕು. ನಾವು ಎಷ್ಟೊಂದು ಚೆನ್ನಾಗಿ ಇದರ ಆಳವನ್ನ ಅಧ್ಯಯನ ಮಾಡಿ ಪ್ರಾರಂಭದಿಂದ ಇಲ್ಲಿವರೆಗೂ ಯಾವ ರೀತಿ ನಡ್ಕೊಂಡ್ ಬಂದಿದೆ, ಶ್ರೀನಿವಾಸ್ ರೆಡ್ಡಿ ಅವರು ಹೇಗಿದ್ರು, ಅವರ ವ್ಯಕ್ತಿತ್ವ ಎಂತದ್ದು, ಹಾಗೆಯೇ ಅವರ ಸುಪುತ್ರರಾದಂತ ನಾಗೇಂದ್ರ ರೆಡ್ಡಿ ಸರ್ ಅವರು ಇವತ್ತು ಅವ್ರ ತಂದೆಯ ಹಾಕಿಕೊಟ್ಟ ಅಡಿಪಾಯದಲ್ಲಿ ಯಾವ ರೀತಿ ನಡ್ಕೊಂಡು ಯಶಸ್ವಿಯಾಗಿ ಈ 3 ದಿನದ ಕಾರ್ಯಕ್ರಮ ನಿರ್ವಹಿಸುವುದು ಅಷ್ಟೊಂದು ಸಾಮಾನ್ಯದ ಮಾತಲ್ಲ. ಆದ್ರೂ ಪದ್ಮಾ ಮೇಡಮ್ ಹಾಗೆ ನಾಗೇಂದ್ರ ರೆಡ್ಡಿ ಸರ್ ಅವರು ಅವ್ರ ತಂದೆ ಯಾವ ರೀತಿ ಪ್ರಸಿದ್ಧಿ ಪಡ್ಕೊಂಡಿದಾರೋ ಅದೇ ದಾರಿಯಲ್ಲೇ ಸಾಕ್ತಾ ಇದ್ದಾರೆ ಅಂತ ಈ ಇಬ್ರು ಮಹಾತಾಯಂದ್ರು ಇವತ್ತು ಬರ್ಕೊಂಡ್ಬಂದು ಹಾಗೆ ಅವರಿಬ್ಬರಿಗೂ ಸನ್ಮಾನ ಮಾಡಿದ್ದಾರೆ. ಅಮ್ಮ ನಿಮ್ಮಿಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು. ಭೀಮಲಿಂಗೇಶ್ವರ ರಾಜಗೋಪುರವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡುತ್ತಾ ಸಂಗೀತವನ್ನು ಕಲಿಸುತ್ತಿದ್ದರು. ರಾಜಗೋಪುರ ಈಗಲೂ ನಾವೆಲ್ಲ ನೋಡುತ್ತಿದ್ದೇವೆ. ಇವರ ನಿಸ್ವಾರ್ಥ ಸೇವೆ, ಪ್ರಶಂಸೆ ಎಲ್ಲವೂ ಅದೇ ರೀತಿಯಲ್ಲಿ ಪದ್ಮಾವತಿಯವರು ಎಲ್ಲೆಡೆ ಸಂಗೀತ ಸೇವೆಯನ್ನು ಪ್ರಚಾರವಾಗಿ ಮಾಡಿ ಪ್ರಶಂಸೆಯನ್ನು ಪಡೆದಿದ್ದಾರೆ. ಅವರ ಹೆಸರು ಆಸೆಗಳನ್ನು ಶಾಶ್ವತವಾಗಿ ಇರುವಂತೆ ಮಾಡಿದ್ದಾರೆ. ಪ್ರತಿ ವರ್ಷವೂ ಸಡಗರ ಸಂಭ್ರಮಗಳಿಂದ ಅದ್ದೂರಿಯಾಗಿ ವಿಶೇಷವಾಗಿ ಮಾಡುತ್ತಿದ್ದಾರೆ. ಇದರ ಪ್ರತಿಫಲ ಉನ್ನತ ಶಿಷ್ಯರನ್ನಾಗಿ ಮಾಡಿ ಲಕ್ಷ್ಮೀ ಕೆಂಪರಾಜ್, ಅರಳು ಮಲ್ಲಿಗೆ ಪರಿಮಳ, ಕೈವಾರದಲ್ಲಿ ಸಂಗೀತ ಶಾಲೆ, ಭರತನಾಟ್ಯ, ಕೋಲಾಟ, ಕೈವಾರದ ಸುತ್ತಮುತ್ತಲು ತಾತೆಯ ಕೀರ್ತನೆಗಳನ್ನು ಕಲಿಸಿ ಪ್ರಸಿದ್ಧಿಯಾಗಿದ್ದಾರೆ. ಸಂಗೀತ, ಭಜನೆ, ನೃತ್ಯ, ಶ್ಲೋಕಗಳು ಕಲಿತ ಮಕ್ಕಳು ಸಂಸ್ಕಾರವನ್ನು ಕಲಿತಿದ್ದಾರೆ. ಈಗಿನ ಮಕ್ಕಳಿಗೆ ಸಂಸ್ಕಾರ ಎಂದರೆ ತಿಳಿದಿಲ್ಲ. ಇದಕ್ಕೆಲ್ಲ ಸಾಥ್ ಕೊಟ್ಟು ಇಷ್ಟೊಂದು ಸ್ಥಿರವಾಗಿ ಶಾಶ್ವತವಾಗಿ ಭದ್ರ ಬುನಾದಿಯಾಗಿ ಇರಬೇಕೆಂದು ಪ್ರೇರೇಪಿಸುವ ನಮ್ಮ ಗುರುಗಳು ಕೈವಾರದ ರಾಜ್ಯ ಪ್ರಶಸ್ತಿ ಪಡೆದ ರಾಮಣ್ಣನವರು ಶ್ರೀನಿವಾಸ ರೆಡ್ಡಿ ಅವರ ಪರಮ ಶಿಷ್ಯರು. ಇವರಿಗೆಲ್ಲ ನನ್ನ ಅಭಿನಂದನೆಗಳು ತಿಳಿಸುತ್ತಾ ನಾಗೇಂದ್ರ ರೆಡ್ಡಿ ಪದ್ಮಾವತಿ ಗುರುಗಳಿಗೆ ಚಿಕ್ಕ ಗೌರವ ಸಮರ್ಪಣೆ ಮಾಡುತ್ತಿದ್ದೀನಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸರಸ್ವತಿ ಮೇಡಮ್ ಅವರಿಂದ ನಾಗೇಂದ್ರ ರೆಡ್ಡಿ ಸರ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಅವರು ದೇವರು ಆಯುಷ, ಆರೋಗ್ಯ, ಐಶ್ವರ್ಯವನ್ನು ದಯಪಾಲಿಸಿ ಮನಃಶಾಂತಿ, ನೆಮ್ಮದಿಯನ್ನು ಕೋರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.